ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಕೌರವ ಸೈನ್ಯದಲ್ಲಿ ಉಂಟಾದ ಕೋಲಾಹಲವನ್ನು ಕೇಳಿ ಯುಧಿಷ್ಠಿರನು ಕಾರಣವನ್ನು ಕೇಳಿದುದು, ಅರ್ಜುನನು ಆಚಾರ್ಯ ವಧದಲ್ಲಿ ಭಾಗಿಗಳಾದ ದೃಷ್ಟದ್ಯುಮ್ನನನ್ನು ಯುಧಿಷ್ಠಿರನನ್ನು ನಿಂದಿಸಿದುದು ಎಂಬ 197ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜ ಅಶ್ವತ್ಥಾಮನು ನಾರಾಯಣಾಸ್ತ್ರವನ್ನು ಸಂಧಿಸಿದೊಡನೆ ಸುತ್ತಲೂ ಮಹತ್ತಾದ ವಿಪರೀತಗಳು ಕಂಡುಬಂದವು. ಮೋಡವಿಲ್ಲದೆ ಆಕಾಶದಿಂದ ಬಿರುಗಾಳಿಯೊಡನೆ ಮಳೆಯು ಸುರಿಯಿತು. ಭೂಮಿಯು ನಡುಗಿತು. ಸಮುದ್ರವು ಕಲಗಿತು. ಸಮುದ್ರದ ಕಡೆಗೆ ಹರಿಯುತ್ತಿದ್ದ ನದಿ ಪ್ರವಾಹಗಳು ಹಿಮ್ಮೊಗವಾದವು. ಪರ್ವತ ಶಿಖರಗಳು ಭೇದಿಸಿದವು. ಪಾಂಡವ ಸೇನೆಗೆ ಅನಿಷ್ಟ ಸೂಚಕವಾಗಿ ಮೃಗಗಳು ಅದರ ಎಡಗಡೆಯಿಂದ ಬಂದವು. ಅಂಧಕಾರ ಉಂಟಾಯಿತು. ಸೂರ್ಯನ ಕಾಂತಿಯು ಕಂದಿತು. ಮಾಂಸಾಹಾರಿ ಜಂತುಗಳು ಸಂತೋಷದಿಂದ ಸುತ್ತಲೂ ಮುತ್ತಿದವು. ಈ ಉತ್ಪಾತಗಳನ್ನು ನೋಡಿ ದೇವದಾನವ ಗಂಧರ್ವರೆಲ್ಲರೂ ಮುಂದೆ ಹೇಗೆ ಮುಂದೆ ಹೇಗೆ ಎಂದು ಭಯಾಕುಲರಾಗಿದ್ದರು. ರಾಜರೆಲ್ಲ ಭಯಗ್ರಸ್ತರಾಗಿ ತತ್ತಳಿಸುತ್ತಿದ್ದರು. ಹೀಗೆ ದ್ರೋಣಪುತ್ರನ ಮಹಾಭಯಂಕರವಾದ ಅಸ್ತ್ರವು ಜಗತ್ತನ್ನೆಲ್ಲ ಉಲ್ಲೋಲ ಕಲ್ಲೋಲವಾಗಿ ಮಾಡಿತು ಎಂದನು. ಆಗ ಧೃತರಾಷ್ಟ್ರನು, ಸಂಜಯ, ಪಿತೃವಧದಿಂದ ದುಃಖಾಕ್ರೋಶವಶನಾದ ದ್ರೋಣಪುತ್ರನು ನಮ್ಮ ಸೈನ್ಯಗಳನ್ನು ತಿರುಗಿಸಿದ ಮೇಲೆ ಅತ್ತಲಾಗಿ ಪಾಂಡವರು ದೃಷ್ಟದ್ಯುಮ್ನನ ರಕ್ಷಣೆಗಾಗಿ ಮಾಡಿದ ಆಲೋಚನೆ ಏನು ಎಂದನು. ಆಗ ಸಂಜಯನು, ರಾಜ, ದ್ರೋಣ ವಧವನ್ನು ನೋಡಿ ಭಯದಿಂದ ಓಡಿದ ಸೈನ್ಯದಲ್ಲಿ ತಿರುಗಿ ದೊಡ್ಡ ಕೋಲಾಹಲವೆದ್ದುದನ್ನು ಕೇಳಿ ಯುಧಿಷ್ಠಿರನು ಭಯಗ್ರಸ್ತನಾಗಿ, ಧನಂಜಯ, ದೃಷ್ಟದ್ಯುಮ್ನನು ದ್ರೋಣನನ್ನು ಕೊಂದ ಮೇಲೆ ಕೌರವರು ತಮ್ಮ ಜಯದಲ್ಲಿ ಆಶೆಯನ್ನೇ ಬಿಟ್ಟು ತಾವು ಬದುಕಿದರೆ ಸಾಕೆಂದು ಓಡಿದರು. ಆಗ ಅನೇಕ ರಥಿಕರು ತಮ್ಮ ರಥಾಶ್ವಗಳೆಲ್ಲ ಸತ್ತು ಛತ್ರ ಧ್ವಜ ಪತಾಕೆ ಮೂಕಿ ನೊಗಗಳೆಲ್ಲ ಮುರಿದುದರಿಂದ ಅಲ್ಲಲ್ಲಿ ಸಿಕ್ಕಿದ ಬೇರೆ ರಥಗಳನ್ನೇರಿ ಓಡಿ ಹೋದರು. ಕೆಲವರು ಕಾಲ್ನಡೆಯಿಂದಲೇ ಓಡಿದರು. ಕೆಲವರು ಸಾರಥಿ ಇಲ್ಲದ ರಥಗಳಲ್ಲಿ ಕುಳಿತು ತಾವೇ ಕುದುರೆಗಳನ್ನು ಹೊಡೆದೋಡಿಸುತ್ತಾ ಪಲಾಯನ ಮಾಡಿದರು. ಇರಿಚಿ ನೊಗ ಚಕ್ರ ಮುಂತಾದವು ಮುರಿದು ಹೋದ ರಥಗಳನ್ನೇ ಕುದುರೆಗಳು ಸಿಕ್ಕಿದ ಕಡೆಗೆ ಎಳೆದುಕೊಂಡು ಹೋದವು. ಅಶ್ವಯೋಧರು ತಾವು ಕುಳಿತ ಆಸನವು ಜಾರಿ ಹೋದುದನ್ನು ತಿಳಿಯದೆ ಕುದುರೆಗಳು ಸ್ವೇಚ್ಛೆಯಿಂದ ಹೋದ ಕಡೆಗೆ ಸಾಗಿಸಲ್ಪಡುತ್ತಿದ್ದರು. ಗಜಾರೂಢರು ತಮ್ಮ ಆನೆಗಳು ಎಳೆದುಕೊಂಡು ಹೋಗುತ್ತಿದ್ದ ಕಡೆಗೆ ಹೋಗುತ್ತಿದ್ದರು. ಅನೇಕರು ಕವಚಗಳು ಹರಿದು ಶಸ್ತ್ರಗಳು ಮುರಿದು ತಮ್ಮ ವಾಹನಗಳಿಂದ ಕೆಳಕ್ಕೆ ಬಿದ್ದರು. ಭಯದಿಂದ ಓಡುತ್ತಿರುವಾಗ ಎಷ್ಟೋ ಮಂದಿ ರಥಚಕ್ರಗಳ ಮತ್ತು ಆನೆ ಕುದುರೆಗಳ ಕಾಲುಗಳ ಕೆಳಗೆ ಸಿಕ್ಕಿ ಅರೆಯಲ್ಪಟ್ಟರು. ಅಲ್ಲಲ್ಲಿ ಕೆಲವರು ಹಾ ಪುತ್ರ, ಹಾ ತಾತ ಎಂದು ಕೂಗುತ್ತಾ ಆ ಮಹಾಭಯದಲ್ಲಿ ಮುಂದೆ ನಿಂತವರನ್ನು ಕಾಣದೆ ಓಡಿದರು. ಕೆಲವರು ಯುದ್ಧದಲ್ಲಿ ಗಾಯಪಟ್ಟ ಪುತ್ರ ಮಿತ್ರ ಸಹೋದರರನ್ನು ಪಿತೃಗಳನ್ನು ಎತ್ತಿಕೊಂಡು ಹೋಗಿ ಅವರ ಕವಚಗಳನ್ನೆಲ್ಲ ಮೆಲ್ಲಗೆ ಕಳಚಿ ಅವರ ಮೇಲೆ ನೀರನ್ನು ಚಿಮುಕಿಸುತ್ತಿದ್ದರು. ಹೀಗೆ 100 ಸಹಸ್ರ ಸಂಖ್ಯೆಯಿಂದ ಕೌರವ ಯೋಧರೆಲ್ಲ ಪಲಾಯನ ಮಾಡಿಬಿಟ್ಟರಲ್ಲವೇ. ದ್ರೋಣನು ಹತನಾದೊಡನೆ ದುರವಸ್ಥೆಗೀಡಾಗಿ ಓಡಿಹೋದ ಕೌರವ ಸೈನ್ಯವೆಲ್ಲ ತಿರುಗಿ ಇಷ್ಟು ಉತ್ಸಾಹದಿಂದ ಹಿಂತಿರುಗಿ ಬಂದು ಕೂಗಿಡುವುದೇಕೆ? ಇಷ್ಟು ಬೇಗನೆ ಅದನ್ನು ಹಿಂತಿರುಗಿಸಿದ ಧೀರನಾರು ನಿನಗೆ ತಿಳಿದಿದ್ದರೆ ಹೇಳು. ಅದು ಆ ಕಡೆಯಿಂದ ಕುದುರೆಗಳ ಕೂಗು, ರಥಗಳ ಗರ್ಜನೆ, ರಥನೇಮಿ ಧ್ವನಿ, ಭಟರ ಕೋಲಾಹಲಗಳು ಇವೆಲ್ಲ ಒಂದಾಗಿ ಸೇರಿ ಬಾರಿ ಬಾರಿಗೂ ನಮ್ಮ ಹೃದಯವನ್ನು ನಡುಗಿಸುತ್ತಾ ಮೈಯಲ್ಲಿ ರೋಮಾಂಚನವನ್ನು ಹುಟ್ಟಿಸುತ್ತಿದೆ. ಮೇಲೆ ಮೇಲೆ ಅವರ ಕೋಲಾಹಲವು ಹೆಚ್ಚುತ್ತಿದೆ. ಈಗ ಆ ಸೈನ್ಯಗಳನ್ನು ಹಿಂತಿರುಗಿಸಿಕೊಂಡು ಬರತಕ್ಕ ವೀರನು ಇಂದ್ರನೊಡಗೂಡಿದ ತ್ರೈಲೋಕ್ಯವನ್ನೇ ನುಂಗಿಬಿಡುವಂತೆ ತೋರುವುದು. ವಜ್ರಧಾರಿಯಾದ ಇಂದ್ರನ ಭಯಂಕರವಾದ ಆರ್ಭಟವೇ ಇದಾಗಿರಬಹುದೇ? ಧನಂಜಯ, ಆಚಾರ್ಯನಾದ ಆ ದ್ರೋಣನ ವಧವನ್ನು ನೋಡಿ ಇಂದ್ರನೇ ಸಹಿಸಲಾರದೆ ಕೌರವ ಪಕ್ಷವನ್ನು ವಹಿಸಿ ನಮ್ಮನ್ನು ಎದುರಿಸುವುದಕ್ಕಾಗಿ ಬರುವನು. ನಮ್ಮ ಆನೆ ಕುದುರೆಗಳೆಲ್ಲ ಭಯದಿಂದ ತತ್ತಳಿಸುತ್ತಿವೆ. ಇಷ್ಟು ಕೋಲಾಹಲಕ್ಕೆ ಕಾರಣವೇನು? ಕೌರವ ಸೈನ್ಯಕ್ಕೆ ಬೆಂಬಲವಾಗಿ ಬಂದು ಅವುಗಳನ್ನು ಹಿಂತಿರುಗಿಸಿದ ಮಹಾರಥನಾರು ಎಂದನು. ಅದಕ್ಕೆ ಆ ಅರ್ಜುನನು, ಅಣ್ಣ, ನೀನು ಹೇಳಿದುದು ವಾಸ್ತವವೇ. ಕೌರವರು ತಿರುಗಿ ಉತ್ಸಾಹಗೊಂಡು ಶಂಖ ಧ್ವನಿಗಳನ್ನು ಮಾಡುವರು. ಅವರು ಯಾರ ಪರಾಕ್ರಮವನ್ನು ಆಶ್ರಯಿಸಿ ಹೀಗೆ ಧೈರ್ಯಗೊಂಡಿರುವರು ಎಂಬುದನ್ನು ನಾನು ಬಲ್ಲೆನು. ಅವನು ನಮ್ಮ ಆಚಾರ್ಯ ಪುತ್ರನು. ಅವನು ಮಹಾಬಾಹು, ಮದದಾನೆಯಂತೆ ಗಂಭೀರವಾದ ನಡೆಯುಳ್ಳವನು, ಲಜ್ಜಾಶೀಲನು, ವೀರ್ಯದಲ್ಲಿ ಇಂದ್ರ ವಿಷ್ಣುಗಳಿಗೂ, ಕೋಪದಲ್ಲಿ ಯಮನಿಗೂ, ಬುದ್ಧಿಯಲ್ಲಿ ಬೃಹಸ್ಪತಿಗೂ ಸಮಾನನು, ಮಹಾರಥನು, ನೀತಿಜ್ಞನು, ಉಗ್ರ ಕರ್ಮಿಯೂ ಆದ ಅಶ್ವತ್ಥಾಮನು ಕೌರವರಿಗೆ ಅಭಯವನ್ನು ಕೊಟ್ಟು ಕರೆತರುತ್ತಿರುವನು.
ಯಾವನ ಜನನ ಕಾಲದಲ್ಲಿ ದ್ರೋಣನು ಉತ್ತಮ ಬ್ರಾಹ್ಮಣರಿಗೆ ಸಹಸ್ರ ಗೋವುಗಳನ್ನು ದಾನ ಮಾಡಿದನೋ ಅಂತಹ ಅಶ್ವತ್ಥಾಮನ ಗರ್ಜನೆಯೇ ಇದು. ಹುಟ್ಟಿದೊಡನೆ ಉಚ್ಚೈಶ್ರವಸ್ಸಿನ ಕೂಗಿನಂತೆ ಕೂಗಿ ಅಶ್ವತ್ಥಾಮನೆಂದು ಪ್ರಖ್ಯಾತಿಗೊಂಡ ಗುರುಪುತ್ರನು ಗರ್ಜಿಸುತ್ತಿರುವನು. ಅವನು ಹುಟ್ಟಿದಾಗ ಕೂಗಿದ ಕೂಗಿನಿಂದ ಭೂಮಿಯೆಲ್ಲ ನಡುಗಿತು. ತ್ರೈಲೋಕ್ಯಗಳು ತತ್ತಳಿಸಿದವು. ಆ ಧ್ವನಿಯನ್ನು ಕೇಳಿ ಅದೃಶ್ಯವಾದ ಯಾವುದೋ ಮಹಾಭೂತವೊಂದು ಅವನಿಗೆ ಅಶ್ವತ್ಥಾಮನೆಂದು ಹೆಸರಿಟ್ಟು ಕರೆಯಿತು. ಆ ಅಶ್ವತ್ಥಾಮನೆ ಈಗ ಗರ್ಜಿಸುತ್ತಿರುವನು. ಅಣ್ಣ, ವಿವೇಕಹೀನನಾದ ಆ ದೃಷ್ಟದ್ಯುಮ್ನನ ಕೈಗೆ ಸಿಕ್ಕಿ ಅನಾಥನಂತೆ ಕ್ರೂರ ಕಾರ್ಯದಿಂದ ವಧಿಸಲ್ಪಟ್ಟ ಆಚಾರ್ಯನಿಗೆ ಇವನು ಈಗ ನಾಥನಾಗಿ ಬಂದಿರುವನು. ಆ ಈ ದೃಷ್ಟದ್ಯುಮ್ನನು ತನ್ನ ತಂದೆಯ ತಲೆಕೂದಲಿಗೆ ಕೈಯೆಕ್ಕಿದ ಕ್ರೂರ ಕಾರ್ಯವನ್ನು ಅಶ್ವತ್ಥಾಮನು ಎಂದಿಗೂ ಸಹಿಸಲಾರನು. ಆ ದೃಷ್ಟದ್ಯುಮ್ನನೊಡನೆ ಸೇರಿಸಿ ಅಶ್ವತ್ಥಾಮನು ಈಗ ನಮ್ಮೆಲ್ಲರನ್ನೂ ಧ್ವಂಸ ಮಾಡದೆ ಬಿಡನೆಂದು ನನಗೆ ತೋರಿರುವುದು. ಅವನು ತನ್ನ ಪರಾಕ್ ನನ್ನ ಪರಾ ಅವನು ತನ್ನ ಪರಾಕ್ರಮವನ್ನು ಚೆನ್ನಾಗಿ ಬಲ್ಲನು. ಅಣ್ಣ, ಇವೆಲ್ಲ ಹಾಗಿರಲಿ, ಧರ್ಮಜ್ಞನೆಂದು ಪ್ರಸಿದ್ಧಿಗೊಂಡ ನೀನು ಕೂಡ ರಾಜ್ಯದಾಸೆಗಾಗಿ ಸುಳ್ಳಾಡಿ ಗುರುವನ್ನೇ ವಂಚಿಸಿದೆ. ಬಹಳ ಅಧರ್ಮವನ್ನು ಮಾಡಿದೆ. ಹಿಂದೆ ವಾಲಿ ವಧದಿಂದ ಶ್ರೀರಾಮನಿಗೆ ಹೇಗೋ ಹಾಗೆ ಈ ದ್ರೋಣ ವಧದಿಂದ ನಿನಗೆ ಮೂರು ಲೋಕದಲ್ಲಿಯೂ ದೊಡ್ಡ ಅಪಕೀರ್ತಿಯು ಸ್ಥಿರವಾಗಿ ನಿಂತಿತು. ಈ ಆ ಆಚಾರ್ಯನು ನಿನ್ನ ವಿಷಯದಲ್ಲಿ ಎಷ್ಟೋ ಗೌರವವನ್ನಿಟ್ಟು ಇವನು ಸಮಸ್ತ ಧರ್ಮಗಳನ್ನು ಬಲ್ಲವನು, ನನಗೆ ಪ್ರಿಯ ಶಿಷ್ಯನು, ಇವನ ಬಾಯಿಂದ ಸುಳ್ಳು ಮಾತು ಹೊರಡದು ಎಂದು ನಿನ್ನಲ್ಲಿ ಪೂರ್ಣವಾದ ನಂಬಿಕೆಯನ್ನಿಟ್ಟು ನಿನ್ನನ್ನು ಕೇಳಿದಾಗ ಮೇಲೆ ಮಾತ್ರ ಸತ್ಯವೆಂಬ ಕಂಚುಕವನ್ನು ಹೊಡೆದ ನೀನು ಯಾ ಆ ಆಚಾರ್ಯನ ಮುಂದೆ ಸುಳ್ಳು ಸುಳ್ಳಾಗಿ ಅಶ್ವತ್ಥಾಮನ ವಧವನ್ನು ತಿಳಿಸಿದೆ. ಕೊನೆಗೆ ಅವನಿಗೆ ತಿಳಿಯದಂತೆ ಕುಂಜರ ಶಬ್ದವನ್ನು ನುಡಿದು ಅವನನ್ನು ವಂಚಿಸಿದೆ. ಅದರ ಮೇಲೆ ಅವನು ದುಃಖವಶದಿಂದ ವೈರಾಗ್ಯವನ್ನು ಹಿಡಿದು ಶಸ್ತ್ರವನ್ನು ಕೆಳಗಿಟ್ಟನು. ಇದನ್ನು ನೀನು ಕಣ್ಣಾರೆ ನೋಡಿದೆ. ಪುತ್ರವತ್ಸಲನಾದ ಆತನನ್ನು ನೀನು ದುಃಖಕ್ಕೀಡಾಗುವಂತೆ ಮಾಡಿದೆ. ನಿನ್ನ ಶಾಶ್ವತ ಧರ್ಮವನ್ನು ಮರೆತು ಶಿಷ್ಯನಾದ ನೀನೇ ಗುರುಹತ್ಯೆಗೆ ಕಾರಣನಾದೆ. ಶಸ್ತ್ರತ್ಯಾಗ ಮಾಡಿದ ಗುರುವನ್ನು ಅಧರ್ಮದಿಂದ ಕೊಲ್ಲಿಸಿದ ನೀನು ಈಗ ನಿನಗೆ ಸಹಾಯಕನಾದ ದೃಷ್ಟದ್ಯುಮ್ನನನ್ನು ಹೇಗೆ ರಕ್ಷಿಸಿಕೊಳ್ಳುವೆಯೋ ನೋಡುವೆನು. ನಿನಗೆ ಶಕ್ತಿ ಇದ್ದರೆ ಅಶ್ವತ್ಥಾಮನಿಂದ ದೃಷ್ಟದ್ಯುಮ್ನನನ್ನು ರಕ್ಷಿಸು. ಈಗ ನಾವು ಯಾರು ಆ ದೃಷ್ಟದ್ಯುಮ್ನನನ್ನು ರಕ್ಷಿಸಿಕೊಳ್ಳಲಾರೆವು. ಅತಿಮಾನುಷ ಪ್ರಭಾವವುಳ್ಳವನಾದರೂ ಸಮಸ್ತ ಭೂತಗಳಲ್ಲಿಯೂ ಸೌಹಾರ್ದವನ್ನು ಬಯಸುತ್ತಿದ್ದ ಆ ಅಶ್ವತ್ಥಾಮನು ಈಗ ತನ್ನ ತಂದೆಗುಂಟಾದ ಕೇಶಗ್ರಹಣ ರೂಪವಾದ ಅಪಮಾನವನ್ನು ಕೇಳಿ ನಮ್ಮನ್ನೆಲ್ಲ ದಹಿಸದೆ ಬಿಡನು. ಅಯ್ಯೋ, ನಾನು ಎಷ್ಟೋ ವಿಧದಿಂದ ಬೇಡ ಬೇಡವೆಂದು ಕೂಗಿದರೂ ಧರ್ಮವನ್ನು ಯೋಚಿಸದೆ ಶಿಷ್ಯನೆನಿಸಿದವನೇ ಗುರುವನ್ನು ಕೊಂದನು. ಅಣ್ಣ, ನಮಗೋ ವಯಸ್ಸು ಕಳೆದು ಹೋಯಿತು. ಇನ್ನು ನಾವು ಬದುಕಿರುವ ಕಾಲವು ಸ್ವಲ್ಪವೇ. ಈ ಸ್ಥಿತಿಯಲ್ಲಿ ನೀನು ದೊಡ್ಡ ಅಧರ್ಮವನ್ನು ನಡೆಸಿದೆ. ಯಾವನು ನಮ್ಮಲ್ಲಿ ತಂದೆಯಂತೆ ಪ್ರೇಮವನ್ನಿಟ್ಟಿದ್ದನೋ, ಧರ್ಮ ರೀತಿಯಿಂದಲೂ ಯಾವನು ನಮಗೆ ಗುರುವಾದುದರಿಂದ ತಂದೆ ಎನಿಸಿದನೋ ಅಂಥವನನ್ನು ನೀನು ಈ ಸ್ವಲ್ಪ ಕಾಲದ ರಾಜ್ಯದಾಸೆಗಾಗಿ ಕೊಲ್ಲಿಸಿದೆ. ಆ ಧೃತರಾಷ್ಟ್ರನು ಅನೇಕ ಪುತ್ರರನ್ನು ಪಡೆದಿದ್ದರು. ಭೂಮಂಡಲವನ್ನೆಲ್ಲ ಆ ಭೀಷ್ಮನಿಗಾಗಿಯೂ ದ್ರೋಣನಿಗಾಗಿಯೂ ಒಪ್ಪಿಸಿ ಅವರಿಗೆ ವಿಧೇಯನಾಗಿದ್ದನು. ಹೀಗೆ ಧೃತರಾಷ್ಟ್ರನಿಂದಲೂ ಸತ್ಕೃತನಾಗಿ ಲೋಕಕ್ಕೆಲ್ಲ ಪೂಜ್ಯನೆನಿಸಿದ್ದ ಆ ದ್ರೋಣನು ತನ್ನ ಮಗನಿಗಿಂತಲೂ ನನ್ನನ್ನೇ ಮೇಲೆಂದು ಎಲ್ಲರೊಡನೆ ಹೇಳುತ್ತಿದ್ದನು. ಆ ದ್ರೋಣನು ಶಸ್ತ್ರತ್ಯಾಗ ಮಾಡಿ ಸಾಯುವಾಗಲೂ ಕೂಡ ನನ್ನನ್ನು ನಿನ್ನನ್ನು ನೋಡುತ್ತಲೇ ಪ್ರಾಣವನ್ನು ಬಿಟ್ಟನು. ಅಣ್ಣ, ಅವನು ಶಸ್ತ್ರಧಾರಿಯಾಗಿ ಯುದ್ಧಕ್ಕೆ ನಿಂತರೆ ಇಂದ್ರನಾದರೂ ಅವನನ್ನು ಕೊಲ್ಲಲಾರನು. ಅಂತಹ ಆಚಾರ್ಯನು ವೃದ್ಧನು ನಮಗೆ ನಿತ್ಯೋಪಕಾರಿಯೂ ಆಗಿದ್ದ ಆ ಮಹಾತ್ಮನನ್ನು ಲೋಭ ಬುದ್ಧಿಯುಳ್ಳ ನಾವು ರಾಜ್ಯಕ್ಕಾಗಿ ಕೊಲ್ಲಿಸಿದಂತಾಯಿತು. ಆ ಕಷ್ಟವೇ ನಾವು ಮಹತ್ತಾದ ಪಾಪವನ್ನು ಮಾಡಿದಂತಾಯಿತು. ರಾಜ್ಯಕ್ಕಾಗಿ ನಾವು ಆ ವೃದ್ಧ ಬ್ರಾಹ್ಮಣನನ್ನು ಕೊಲ್ಲಿಸಿದೆವು. ಆ ಆಚಾರ್ಯನು ನನ್ನ ವಿಷಯದಲ್ಲಿ ಎಷ್ಟೋ ಪ್ರೇಮದಿಂದಿದ್ದನು. ಅವನು ಯಾವಾಗಲೂ ನನ್ನನ್ನು ಕುರಿತು ಈ ಅರ್ಜುನನು ನನಗಾಗಿ ಪುತ್ರರನ್ನಾದರೂ ಪಿತೃಗಳನ್ನಾದರೂ ಸಹೋದರರನ್ನಾದರೂ ಪತ್ನಿಯರನ್ನಾದರೂ ಕೊನೆಗೆ ತನ್ನ ಜೀವವನ್ನಾದರೂ ಬಿಡತಕ್ಕವನೆಂದು ತಿಳಿದಿದ್ದನು. ರಾಜ್ಯದಾಸೆಯುಳ್ಳ ನಾನು ಅಂತಹ ಮಹಾತ್ಮನ ವಧವನ್ನು ಕಣ್ಣಿಂದ ನೋಡುತ್ತಾ ಉಪೇಕ್ಷಿಸಿದಂತಾಯಿತು. ರಾಜ, ಇದರಿಂದ ನಾನು ತಲೆಕೆಳಗಾಗಿ ನರಕದಲ್ಲಿ ಬೀಳುವೆನು. ಬ್ರಾಹ್ಮಣನು, ವೃದ್ಧನು, ಆಚಾರ್ಯನು, ಮಹಾತಪಸ್ವಿಯೂ ಆದ ಆ ಮಹಾತ್ಮನಿಂದ ಶಸ್ತ್ರ ತ್ಯಾಗ ಮಾಡಿಸಿ ರಾಜ್ಯಕ್ಕಾಗಿ ಅವನನ್ನು ಕೊಲ್ಲಿಸಿದ ನಾವು ಬದುಕಿರುವುದಕ್ಕಿಂತಲೂ ಸಾಯುವುದೇ ಮೇಲಲ್ಲವೇ ಎಂದನು. ಇದು 197ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.